ನಮಸ್ತೆ ಫ್ರೆಂಡ್ಸ್, ಇವತ್ತಿನ ನಮ್ಮ ಅಮ್ಮನ ಅಡುಗೆ ಚಾನೆಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ಬಹಳ ಒಂದು ಟೇಸ್ಟಿಯಾದ ಒಂದು ರಸಮನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇವೆ. ಅದುವೇ ನಾವು ಇವತ್ತು ಅಪ್ಪೆ ಹುಳಿ ಅಥವಾ ಮಾವಿನ ಹಣ್ಣಿನ ರಸಮ್ ಅಂತಲೇ ಹೇಳ್ಬೋದು ಇದಕ್ಕೆ. ಯಾಕೆಂದರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಊರಲ್ಲಿ ಇದಕ್ಕೆ ಬೇರೆ ಬೇರೆ ಥರದ ಒಂದು ಹೆಸರು ಇಡ್ತಾರೆ. ಹಾಗೆ ನಾವು ನಮ್ಮ ಕಡೆದು ಮಾವಿನ ಹಣ್ಣಿನ ರಸಮ್ ಅಂತಲೇ ಹೇಳ್ತೇವೆ. ಬನ್ನಿ, ಇಲ್ಲಿ ನಾವು ಒಂದು ಮಾವಿನ ಹಣ್ಣಿನಿಂದ ನಾವು ಇದನ್ನು ರಸಮನ್ನು ತಯಾರಿಸ್ತಾ ಇದ್ದೇವೆ. ಅದನ್ನು ಹೇಗೆ ಮಾಡೋದೆಂದು ನಿಮಗೆ ಇಲ್ಲಿ ತೋರಿಸ್ತೇವೆ. ಹಾಗೆ ಇದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಇಂಗ್ರೀಡಿಯೆಂಟ್ಸನ್ನು ನಾನು ಮೆನ್ಷನ್ ಮಾಡ್ತಾ ಇದ್ದೇನೆ. ಹಾಗೆ ಇಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಬನ್ನಿ, ಈಗ ಮೊದಲಿಗೆ ನಾವು ಒಂದು ಮಾವಿನ ಹಣ್ಣನ್ನು ತಗೊಂಡು ಅದನ್ನು ಚಿಕ್ಕ ಚಿಕ್ಕಾಗಿ ಕಟ್ ಮಾಡಿ ಇಟ್ಟಿದ್ದೇವೆ. ಹಾಗೆ ಇಲ್ಲಿ ಅದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಕೂಡ ತೋರಿಸ್ತಾ ಇದ್ದೇವೆ. ನೋಡಿ, ಇಲ್ಲಿ ಒಂದು 3/4 ಕಪ್ಪಷ್ಟು ಬೆಲ್ಲ, ಹಾಗೆ ಒಂದು 2 ಕಾಯಿಮೆಣಸು, ಹಾಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನ, ಸ್ವಲ್ಪ ರುಚಿಗೆ ತಕ್ಕಷ್ಟು ನಮಗೆ ಉಪ್ಪು, ಹಾಗೆ ಒಗ್ಗರಣೆಗೆ ಇಲ್ಲಿ ಸ್ವಲ್ಪ ಸಾಸಿವೆ ತಗೊಂಡಿದ್ದೇವೆ, ಹಾಗೆ ಸ್ವಲ್ಪ ಹಿಂಗು, ಜೀರಿಗೆ, ಸ್ವಲ್ಪ ಒಣ ಮೆಣಸು, ಕೆಂಪು ಮೆಣಸು, ಹಾಗೆ ಕರಿಬೇವಿನ ಸೊಪ್ಪು, ಹಾಗೆ ಗಾರ್ನಿಷಿಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೇವೆ. ಫ್ರೆಂಡ್ಸ್, ಬನ್ನಿ ಇದನ್ನು ಹೇಗೆ ಮಾಡೋದೆಂದು ನೋಡುವ. ಹಾಗೆ ಮಾವಿನ ಹಣ್ಣು ಯಾರಿಗೆ ಇಷ್ಟ ಇಲ್ಲ ಫ್ರೆಂಡ್ಸ್? ಮಾವಿನ ಹಣ್ಣಿನಲ್ಲಿ ಅದು ಸಹ ಈ ಸೀಸನ್ನಲ್ಲಿ ಬಹಳ ವಿಧವಾದ ವ್ಯಂಜನವನ್ನು ತಯಾರಿಸ್ಬೋದು. ಸ್ವೀಟ್ಸ್, ಖಾರ, ಹಾಗೆ ಬಹಳ ಥರದ್ದು ಬೇರೆ ಬೇರೆ ಊರಿನಲ್ಲಿ ಅದರ ಬೇರೆ ಬೇರೆ ಥರದಲ್ಲಿ ಯೂಸ್ ಮಾಡ್ತಾರೆ ಮಾವಿನ ಹಣ್ಣಿದು ರೆಸಿಪಿಯನ್ನು. ಹಾಗೆ ಇಲ್ಲಿ ನೋಡಿ, ಒಂದು ಪಾತ್ರೆಯಲ್ಲಿ ನಾವು 2 ಕಪ್ಪಷ್ಟು ನೀರನ್ನು ಹಾಕಿದ್ದೇವೆ. ಇದಕ್ಕೆ ನಾವು ಈಗ ಕಟ್ ಮಾಡಿದಂಥ ಮಾವಿನ ಹಣ್ಣನ್ನು ಬೇಯಲಿಕ್ಕೆ ಇಡುವಂಥದ್ದು. ಅದರ ಜೊತೆ 2 ಕಾಯಿಮೆಣಸು, ಹಾಗೆ ಸ್ವಲ್ಪ ಉಪ್ಪು ರುಚಿಗೆ, ಹಾಗೆ ಸ್ವಲ್ಪ ಅರಿಶಿನವನ್ನು ನಾವಿಲ್ಲಿ ಬೆರೆಸ್ತಾ ಇದ್ದೇವೆ. ಇದನ್ನು ನಾವು ಮೊದಲಿಗೆ ಚೆನ್ನಾಗಿ ಬೇಯಿಸ್ಬೇಕು, ಅದು ಸಾಫ್ಟ್ ಆಗಬೇಕು ಬೆಂದು ಮಾವಿನ ಹಣ್ಣು. ಇದನ್ನು ಸ್ವಲ್ಪ ಹೊತ್ತು ಒಂದು 1/4 ಗಂಟೆ ಬೇಯಲಿಕ್ಕೆ ಬಿಡುವ. ನೋಡಿ, ಸ್ವಲ್ಪ ಕುದಿ ಬಂದಿದೆ. ಈಗ ಇನ್ನೂ ಇದು ಸ್ವಲ್ಪ ಬೇಯಲಿಕ್ಕೆ ಇದೆ. ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡುವ ಇದನ್ನು. ಇದೊಂದು 10 ನಿಮಿಷ ನಂತರ ನೋಡಿ ಈ ಥರ ಸಾಫ್ಟಾಗಿ ಬಂದಿದೆ. ಇದನ್ನು ನಾವು ಇನ್ನೊಂದು ಪಾತ್ರೆಗೆ ನಾವೀಗ ತಣಿಲಿಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತಿತ್ತು ತಣ್ಣಗೆ ಆಗಬೇಕು ಇದು. ನೋಡಿ, ಈ ಥರ ತೆಗೆದು ನೋಡಿ, ಇದು ತಣ್ಣದ ನಂತರ ನಾವೀಗ ಮಿಕ್ಸಿಗೆ ಇದನ್ನೊಂದು ಫೈನ್ ಪೇಸ್ಟ್ ನಾವು ಮಾಡಬೇಕು. ಈಗ ಮಿಕ್ಸಿಯಲ್ಲಿ ಕಡ್ತು ಬಹಳ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಫ್ರೆಂಡ್ಸ್ ಇದು. ಎಲ್ಲರೂ ಟ್ರೈ ಮಾಡ್ಬೋದು ಇದನ್ನು. ನೋಡಿ, ಈ ಥರ ಒಂಥರ ಫೈನ್ ಪೇಸ್ಟ್ ಆಗಿದೆ ಫ್ರೆಂಡ್ಸ್. ಇದನ್ನು ನಾವೀಗ ಅದು ಬೇಯಿಸಿಟ್ಟ ನೀರಿದೆ ಅಲ್ವಾ, ಅದನ್ನು ನಾವು ಬಿಸಾಡಲಿಕ್ಕೆ ಇಲ್ಲ. ಅದಕ್ಕೇ ಈ ಪೇಸ್ಟನ್ನು ಈಗ ನಾವು ಕಡ್ದ ಪೇಸ್ಟನ್ನು ಅದಕ್ಕೇ ಮಿಕ್ಸ್ ಮಾಡುವ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು, ಯಾಕೆಂದರೆ ಮಾವಿನ ಹಣ್ಣೆಲ್ಲ ಫುಲ್ ಅದು ಆ ನೀರಿಗೆ ಬೆರ್ತು ಹೋಗಬೇಕು, ಸಾಫ್ಟಾಗಿ ಆಗಬೇಕು. ಸ್ವಲ್ಪ ಉಳಿದಂಥದ್ದು ನೀರನ್ನು ಅದಕ್ಕೆ ಮಿಕ್ಸಿದು ಜಾರಿದ ನೀರನ್ನು ಅದಕ್ಕೆ ಮಿಕ್ಸ್ ಮಾಡಿ ಈಗ ಪುನಃ ನಾವು ಕುದಿಲಿಕ್ಕೆ ಇಡಬೇಕಿದನ್ನು. ನೋಡಿ, ಈ ಥರ ಇರ್ತದೆ ಅದು. ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಕಲಿಸ್ಬೇಕು ಅದನ್ನು. ನೋಡಿ, ಈ ಥರ ಬಹಳ ಒಂದು ರುಚಿಯಾದ ಒಂದು ಇದು ಕುಡಿಲಿಕ್ಕೂ ಬಿಸಿ ಬಿಸಿಯಾಗಿ ಒಂದು ಕುಡಿಲಿಕ್ಕೂ ಒಳ್ಳೆ ಟೇಸ್ಟ್ ಕೊಡ್ತದೆ. ಅಂದರೆ ಹುಳಿ ಖಾರನೂ ಮಿಕ್ಸ್ ಆಗಿರ್ತದೆ, ಹಾಗೆ ಸ್ವೀಟ್ ಉಪ್ಪು ಎಲ್ಲ ಒಳ್ಳೆ ಚೆನ್ನಾಗಿ ಬೆರ್ತಿರ್ತದೆ. ಈಗ ಇಲ್ಲಿ ನಾವು 1/4 ಕಪ್ಪಷ್ಟು ಬೆಲ್ಲ ಇದೆಯಲ್ಲ ಅದನ್ನು ಅದಕ್ಕೆ ಹಾಕಬೇಕು. ಹಾಗೆ ಒಂದು ರುಚಿಗೆ ಉಪ್ಪನ್ನು ನೋಡಿ ಪುನೊಮ್ಮೆ ಉಪ್ಪು ಬೇಕಿದ್ದರೆ ಹಾಕುವಂಥದ್ದು ಅದಕ್ಕೆ. ಚೆನ್ನಾಗಿ ಈಗ ಇದು ಕುದಿಬೇಕು. ನೋಡಿ, ಇದು ಕುದಿಯುವಾಗ ಎಲ್ಲ ಮಾವಿನ ಹಣ್ಣಿನ ಪೇಸ್ಟ್ ಎಲ್ಲ ರಸದೊಟ್ಟಿಗೆ ಬೆರ್ತು ನೋಡಿ ಈ ಥರ ತಿಳಿ ಸಾರು ಥರ ಆಗಿದೆ, ರಸಮ್ ಥರ. ಚೆನ್ನಾಗಿದು ಕುದ್ದ ನಂತರ ನಾವು ಇದಕ್ಕೆ ಒಂದು ಫೈನಲ್ ಟಚ್ ಅಂದರೆ ಒಗ್ಗರಣೆ ಕೊಡುವಂಥದ್ದು. ಹಾಗೆ ಫ್ರೆಂಡ್ಸ್, ಇವತ್ತಿನ ನಮ್ಮ ಈ ರೆಸಿಪಿಯನ್ನು ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ದಾರೆ, ಒಂದು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ನಮಗೆ ಹೀಗೆ ಸಪೋರ್ಟ್ ಕೊಟ್ಟು ಬಂದಂಥ ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ತುಂಬ ಧನ್ಯವಾದಗಳು. ಹಾಗೆ ನಮಗೆ ಹೀಗೆ ನಮ್ಮ ಜೊತೆ ಇದ್ದು ಮುಂದೆಯೂ ನಮಗೆ ಇನ್ನಷ್ಟು ಪ್ರೋಗ್ರೆಸ್ ಮಾಡಲಿಕ್ಕೆ ಸಹಾಯ ಮಾಡಿ. ಹಾಗೆ ನೋಡಿ, ಇಲ್ಲಿ ನಾವು ಒಗ್ಗರಣೆಗೆ ಮೊದಲಿಗೆ ಸಾಸಿವೆ, ಹಾಗೆ ಜೀರಿಗೆ, ಹಾಗೆ ಕರಿಬೇವು ಸೊಪ್ಪು, ಹಾಗೆ ಮೆಣಸು, ಹಾಗೆ ಫೈನಲ್ ಆಗಿ ಇದೆಲ್ಲ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಹಿಂಗನ್ನು ಮೇಲಿಂದ ಹಾಕಲಿಕ್ಕೆ. ಇಲ್ಲಿ ನಾವು ಪೌಡ್ರ್ ಯೂಸ್ ಮಾಡ್ತೇವೆ, ಹಿಂಗಿನ ಪೌಡ್ರು. ವಾವ್, ಒಗ್ಗರಣೆ ಕೊಡುವಾಗಲೇ ಬಹಳ ಟೇಸ್ಟ್ ಆದ ಒಂದು ಪರಿಮಳ. ಬನ್ನಿ, ನಾವು ಇದಕ್ಕೆ ಈಗ ಹಾಕುವ ಒಗ್ಗರಣೆ ಹಾಕಿದಾಗುವಾಗ ಮಾವಿನ ಹಣ್ಣಿನ ಟೇಸ್ಟ್ ಇನ್ನೂ ಪರಿಮಳವಾಗಿ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್.
ಮಾವಿನ ಹಣ್ಣು ಯಾರಿಗೆ ಇಷ್ಟ ಇಲ್ಲ ಫ್ರೆಂಡ್ಸ್, ಬಹಳ ಟೇಸ್ಟಿಯಾದ ಒಂದು ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ನಮಗೆ ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೋಡಿ, ನಮ್ಮ ಅಪ್ಪೆ ಹುಳಿ ಅಥವಾ ಮಾವಿನ ಹಣ್ಣಿನ ರಸಮ್ ಈಗ ಕಂಪ್ಲೀಟ್ ಆಗಿ ತಯಾರಾಗಿದೆ. ಬನ್ನಿ ನೋಡಿ, ಇದನ್ನು ಫೈನಲ್ ಆಗಿ ಒಂದು ಕುದಿಲಿಕ್ಕೆ ಇಟ್ಟು ಈಗ ಒಂದು ಬೌಲಿಗೆ ಸರ್ವ್ ಮಾಡುವ. ಇದು ಬೆಳ್ತಿಗನ್ನ ಮಾಡಿದರೆ ಉಂಟಲ್ಲ, ಬಹಳ ಸೂಪರಾಗಿ ಬರ್ತದೆ. ಒಂದು ಹಪ್ಪಳ ಉಪ್ಪಿನಕಾಯಿ ಜೊತೆ ಬಹಳ ಟೇಸ್ಟಿಯಾದ ಒಂದು ರಸಮ್ ಇದು. ನೀವೊಮ್ಮೆ ಟ್ರೈ ಮಾಡಿ ನಮಗೆ ಸಪೋರ್ಟ್ ಕೊಟ್ಟು ಹೀಗೆ ಬನ್ನಿ ಫ್ರೆಂಡ್ಸ್. ಥ್ಯಾಂಕ್ ಯು.